ರೈತ ಹುತಾತ್ಮ ದಿನಾಚರಣೆ ಅಂಗವಾಗಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಜುಲೈ 21ರಂದು ಮಂಗಳವಾರ ಬೆಳಗ್ಗೆ 11 ಗಂಟೆಗೆ ಚಿಕ್ಕಮಗಳೂರು ನಗರದ ಬೋಳರಾಮೇಶ್ವರ ದೇವಸ್ಥಾನದಿಂದ ಪ್ರಾರಂಭಗೊಂಡು ಎಂಜಿ ರಸ್ತೆಯ ಮೂಲಕ ಆಜಾದ್ ವೃತ್ತ ತಲುಪಿ ಬೃಹತ್ ಪ್ರತಿಭಟನೆ ನಡೆಸಲಾಗುವುದು ಮತ್ತು ರೈತ ಹುತಾತ್ಮ ದಿನಾಚರಣೆ ಆಚರಿಸಲಾಗುವುದು ಎಂದು ರೈತ ಮುಖಂಡರಾದ ಸುನೀಲ್ ಕುಮಾರ್ ತಿಳಿಸಿದರು. ಈ ರಾಜ್ಯಾದ್ಯಂತ ರೈತ ಹುತಾತ್ಮ ದಿನಾಚರಣೆಯನ್ನು ಆಚರಣೆ ಮಾಡಲಾಗ್ತಿದೆ. ಆ ಸಂದರ್ಭದಲ್ಲಿ ಪ್ರೊಫೆಸರ್ ನಂಜುಂಡಸ್ವಾಮಿ ಅವರ ಮಗಳು ಚುಕ್ಕಿ ನಂಜುಂಡಸ್ವಾಮಿ ಅವರು ಸಾಮೂಹಿಕ ನಾಯಕತ್ವದ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಮೂಲಕ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ಸಹ ಕೆಲವು ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರದ ಕಾರ್ಯವೈಖರಿಗಳನ್ನು ಪ್ರಶ್ನಿಸುತ್ತಾ ವಿವಿಧ ಬಗೆಯಲ್ಲಿ ಚಳುವಳಿಗಳನ್ನು ಹಮ್ಮಿಕೊಳ್ಳಲಾಗಿದೆ. ಅದರಲ್ಲಿ ಪ್ರಮುಖವಾಗಿ ಕೆಲ ವಿಷಯಗಳಿವೆ. ಅವೇನಂತಂದರೆ, ರಾಜ್ಯ ರೈತ ಸಂಘದಿಂದ ಜುಲೈ ದಿನಾಂಕ 21/7/2026 ಮಂಗಳವಾರ ಆಚರಿಸುವ ರೈತ ಹುತಾತ್ಮ ದಿನಾಚರಣೆ ಅಂಗವಾಗಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಕಾರ್ಯವೈಖರಿಗಳನ್ನು ಪ್ರಶ್ನಿಸುತ್ತಾ ಮತ್ತು ನಿಂದಿಸುತ್ತಾ ರಾಜ್ಯ ಮಟ್ಟದ ಹೋರಾಟ ಮತ್ತು ಹಕ್ಕೊತ್ತಾಯ ಮಾಡಲಾಗುವುದು. ಮಾನ್ಯರೇ, ರೈತ ಹುತಾತ್ಮ ದಿನಾಚರಣೆ ಅಂಗವಾಗಿ ವಾಹನ ಜಾಥಾ ಚಳವಳಿಯನ್ನು ದಿನಾಂಕ 21/7/2026 ಮಂಗಳವಾರ ಬೆಳಗ್ಗೆ 11 ಗಂಟೆಗೆ ಸರಿಯಾಗಿ ಬೋಳರಾಮೇಶ್ವರ ದೇವಸ್ಥಾನದಿಂದ ಪ್ರಾರಂಭಿಸಿ ನಗರದ ಐಜಿ ರಸ್ತೆಯ ಮೂಲಕ ಹನುಮಂತಪ್ಪ ಸರ್ಕಲ್ ತಲುಪಿ ಅಲ್ಲಿಂದ ಎಂಜಿ ರಸ್ತೆಯ ಮೂಲಕ ಆಜಾದ್ ಸರ್ಕಲ್ ತಲುಪಿ ಅಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಗುವುದು ಮತ್ತು ರೈತ ಹುತಾತ್ಮ ದಿನಾಚರಣೆ ಆಚರಿಸಲಾಗುವುದು. ಈ ಸಂದರ್ಭದಲ್ಲಿ ರಾಜ್ಯದ ಮತ್ತು ಚಿಕ್ಕಮಗಳೂರು ಜಿಲ್ಲೆಯ ರೈತರ ಜ್ವಲಂತ ಸಮಸ್ಯೆಗಳ ಬಗ್ಗೆ ಜಿಲ್ಲಾಧಿಕಾರಿಗಳ ಮೂಲಕ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳಿಗೆ ಹಕ್ಕೊತ್ತಾಯ ಮಾಡಲಾಗುವುದು. ಈ ಒಂದು ವಾಹನ ಜಾಥಾ ಚಳವಳಿ ಇದೆ. ಇದರಲ್ಲಿ ಅತಿ ಹೆಚ್ಚು ಟ್ರ್ಯಾಕ್ಟರ್ಗಳು ಭಾಗವಹಿಸ್ತಾ ಇದ್ದಾವೆ ಹಾಗೂ JCBಗಳು ಭಾಗವಹಿಸ್ತಾ ಇದ್ದಾವೆ ಹಾಗೂ ಕಾರು, ಜೀಪುಗಳು, ಬೈಕ್ಗಳು ಎಲ್ಲ ವಾಹನಗಳು ಕೂಡ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸ್ತಾ ಇದ್ದಾವೆ. ಆ ಭಾಗವಹಿಸೋದ್ರ ಮೂಲಕ, ಪ್ರತಿಭಟನೆಯ ಮೂಲಕ ನಾವು ಸರ್ಕಾರಕ್ಕೆ ಕೆಲವು ಹಕ್ಕೊತ್ತಾಯಗಳನ್ನು ಮಾಡ್ತಾ ಇದ್ದೀವಿ. ಅವೇನಪ್ಪ ಅಂತಂದ್ರೆ, ರಾಜ್ಯ ಸರ್ಕಾರದ ಬಲವಂತದ ಭೂಸ್ವಾಧೀನ ಪ್ರಕ್ರಿಯೆ ನಿಲ್ಲಿಸಬೇಕು ಅಂತಕ್ಕಂಥದ್ದು. ರಾಜ್ಯಾದ್ಯಂತ ಬಲವಂತವಾಗಿ ರೈತರಿಂದ ಯಾವುದೇ ಉತ್ಕೃಷ್ಟವಾದಂತಹ ನೀರಾವರಿ ಇರ್ತಕ್ಕಂತಹ ಭೂಮಿಯನ್ನು ಏನಿವತ್ತು ಸ್ವಾಧೀನ ಮಾಡ್ಕೊಳ್ತಾ ಇದ್ದಾರೆ, ಯಾವುದೇ ಯೋಜನೆಗಿರ್ಬೋದು ಮಾಡ್ಕೊಳ್ತಾ ಇದ್ದಾರೆ, ಆ ಬಲವಂತದ ಸ್ವಾಧೀನವನ್ನ ಕೈ ಬಿಡಬೇಕು ಅಂತಕ್ಕಂಥದ್ದು. ರಾಜ್ಯ ಸರ್ಕಾರ ಭೂ ಸುಧಾರಣಾ ಕಾಯ್ದೆಗೆ ತಂದಿರುವ ತಿದ್ದುಪಡಿಯನ್ನು ಕೈ ಬಿಡಬೇಕು. ಏನಾಗಿದೆ, ಹಿಂದೆ ಇತ್ತು ಕೃಷಿಕರು ಮಾತ್ರ ಕೃಷಿ ಭೂಮಿಯನ್ನು ಖರೀದಿಸಬೇಕು, ಬೇರೆ ಯಾರೂ ಕೂಡ ಕೃಷಿ ಭೂಮಿಯನ್ನು ಖರೀದಿಸೋಕ್ಕೆ ಅವಕಾಶ ಇರಲಿಲ್ಲ. ಆದರೆ ಇವತ್ತು ಎಲ್ಲರೂ ಕೂಡ ಕೃಷಿ ಭೂಮಿಯನ್ನು ಖರೀದಿಸ್ತಕ್ಕಂಥ ಅವಕಾಶ ಇರೋದ್ರಿಂದ ಕೃಷಿ ಭೂಮಿ ಏನಾಗ್ತಾ ಇದೆ ಅಂದರೆ, ಕೃಷಿಕರು ಅಲ್ಲದವರ ಕೈಗೆ ಕೃಷಿ ಭೂಮಿ ಹೋಗ್ತಾ ಇದೆ. ಕೃಷಿಕರು ಕಾರ್ಮಿಕರಾಗ್ತಾ ಇದ್ದಾರೆ, ಕೃಷಿಯಿಂದ ವಲಸೆ ಹೋಗ್ತಕ್ಕಂಥ ಒಂದು ವ್ಯವಸ್ಥೆಗೆ ಕಾರಣ ಆಗ್ತಾ ಇದೆ ಅಂತಕ್ಕಂಥದ್ದು. ಹಾಗೆ ರಾಷ್ಟ್ರೀಕೃತ ಸಹಕಾರ ಮತ್ತು ಖಾಸಗಿ ಬ್ಯಾಂಕ್ಗಳಿಂದ ರೈತರು ಪಡೆದಿರುವ ಪೂರ್ಣ ಬೆಳೆ ಸಾಲ ಮನ್ನಾ ಮಾಡಬೇಕು, ಕೃಷಿ ಅಭಿವೃದ್ಧಿ ಸಾಲದ ಕಂತನ್ನು ಮುಂದೂಡಬೇಕು ಅಂತ. ಆಮೇಲೆ ಬೆಳೆ ವಿಮೆಯ ಗೊಂದಲ ನಿವಾರಿಸಬೇಕು, ಜನಗಣತಿ ಹಾಗೂ SIR ಪ್ರಕ್ರಿಯೆಯಂತೆ ಬೆಳೆ ವಿಮೆ ಅಭಿಯಾನ ಜಾರಿಗೊಳಿಸಬೇಕು. ಬೆಳೆ ವಿಮೆಯಲ್ಲಿ ಬಹಳ ಗೊಂದಲ ಇದೆ. ಅಲ್ಲಿ ಗ್ರಾಮ 1ನಲ್ಲಿ ಕಟ್ಟಿ ಬೆಳೆ ವಿಮೆನ ಅಂತ ಹೇಳ್ತಾರೆ, ಮತ್ತೆ ಸುಸ್ತಿದಾರರಾಗಿರೋರಿಗೆ ಒಂದ್ ಕಡೆ ಕಟ್ಟಿ ಅಂತಾರೆ, ಚಾಲ್ತಿನಲ್ಲಿ ಇರ್ತಕ್ಕಂಥ ಸಾಲಗಾರರು ಒಂದ್ ಕಡೆ ಬೆಳೆ ವಿಮೆ ಕಟ್ಟಿ ಅಂತಾರೆ. ಎಲ್ಲಿ ಕಟ್ಟಬೇಕು, ಹ್ಯಾಕ್ ಕಟ್ಟಬೇಕು ಅಂತ, ಮತ್ತೆ ಅದನ್ನ ವಿತರಣೆ ಸರಿಯಾದ ಸಮರ್ಪಕವಾಗಿ ಆಗ್ತಲ್ಲ. ಈ ಎಲ್ಲ ಕಾರಣದಿಂದ ಅದನ್ನು ಕೂಡ ಹಕ್ಕೊತ್ತಾಯ ಮಾಡ್ತಾ ಇದೀವಿ. ರೈತರ ಎಲ್ಲಾ ಬೆಳೆಗಳಿಗೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಚಿಕ್ಕಮಗಳೂರು ಜಿಲ್ಲೆಯ ರೈತರ ಜ್ವಲಂತ ಸಮಸ್ಯೆಗಳ ಬಗ್ಗೆ ಜಿಲ್ಲಾಧಿಕಾರಿಗಳ ಮೂಲಕ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳಿಗೆ ಹಕ್ಕೊತ್ತಾಯ ಮಾಡಲಾಗುವುದು ಎಂದರು. ಬೆಲೆ ನಿಗದಿಪಡಿಸಬೇಕು. ಇವತ್ತೇನಾಗಿದೆ ಅಂದ್ರೆ, ನಾವು ಬೆಳೀತಿರ್ತಕ್ಕಂಥ ಬೆಳೆಗಳು ಯಾವುದೇ ಕಾರಣಕ್ಕೂ ಸರಿಯಾದ ಬೆಲೆಗೆ ನಾವು ಸೇಲ್ ಮಾಡ್ತಾ ಇಲ್ಲ. ನಮ್ಮಿಂದ ಕೇವಲ ಆಹಾರ ಭದ್ರತೆಯನ್ನು ಸರ್ಕಾರ ಹೊಂದ್ತಾರೆ ಹೊರತು ರೈತರ ಜೀವನ ಭದ್ರತೆಯನ್ನು ಮಾಡ್ತಾ ಇಲ್ಲ ಅಂತ ಕಾರಣದಿಂದ ಅದನ್ನು ಕೂಡ ತಗೊಂಡಿದ್ದೀವಿ. ಹಾಗೇನೆ ರಾಷ್ಟ್ರೀಕೃತ ಬ್ಯಾಂಕಿಂದ ಸಾಲ ಮನ್ನಾ ಮಾಡ್ತಕ್ಕಂಥದ್ದು, ರಾಷ್ಟ್ರೀಕೃತ ಮತ್ತು ಸಹಕಾರ ಬ್ಯಾಂಕ್ಗಳಿಂದ ಸಾಲ ಮನ್ನಾ ಮಾಡ್ತಕ್ಕಂಥದ್ದು ಪ್ರಮುಖ ಅಂಶ ಆಗಿದೆ. ಹಾಗೆ ರೈತ ವಿರೋಧಿ APMC ಕಾಯ್ದೆಗಳನ್ನು ಹಿಂಪಡಿಬೇಕು. ಸುಮಾರು ವರ್ಷಗಟ್ಟಲೆ ಚಳವಳಿ ಮಾಡಿ ಒಂದು ದೇಶದ ಹೃದಯ ಭಾಗದಲ್ಲಿರ್ತಕ್ಕಂಥ ದೆಹಲಿಯ 5 ಹೆದ್ದಾರಿಗಳ ಬಂದ್ ಮಾಡೋದ್ರ ಮೂಲಕ ಅನೇಕ ದಿನಗಳ ಕಾಲ ಮಾಡಿದ ಚಳವಳಿ ಪ್ರಕಾರ APMC ಕಾಯ್ದೆಗಳನ್ನು ಹಿಂಪಡೆದಿದ್ದೀವಿ ಅಂತ ಘೋಷಣೆ ಮಾಡಿದ್ರು. ಆದರೆ ಇದುವರೆಗೂ ಕೂಡ ಯಾವುದೇ ಒಂದು ಹಿಂಪಡಿತಕ್ಕಂಥ ಒಂದು ಪ್ರಕ್ರಿಯೆ ಕ್ರಮಬದ್ಧವಾಗಿ ಆಗಿಲ್ಲ, ಅದನ್ನು ಪಡೆದಿಲ್ಲ. ಹಾಗಾಗಿ ಅದನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ಹಕ್ಕೊತ್ತಾಯ ಮಾಡ್ತಾ ಇದ್ದೀವಿ. ಮತ್ತೆ ಭಾರತ ಮತ್ತು ಅಮೆರಿಕ ಮುಖ್ಯ ವಾಣಿಜ್ಯ ಒಪ್ಪಂದಕ್ಕೆ ಕೇಂದ್ರ ಸರ್ಕಾರ ಒಪ್ಪಿಗೆ ಸಹಿ ಹಾಕಬಾರದು. ಇದರಿಂದ ಏನಾಗ್ತದೆ ಅಂತಂದ್ರೆ, ಈ ವಾಣಿಜ್ಯ
ಒಪ್ಪಂದದ ಮೂಲಕ ವಿದೇಶಿಯ ವಸ್ತುಗಳು ನಮ್ಮಲ್ಲಿ ರವಾನಿಸಿದಾಗ ನಮ್ಮಲ್ಲಿ ಇವತ್ತಿನ ವೆಚ್ಚಕ್ಕೆ ಅನುಗುಣವಾಗಿ ಏನಿವತ್ತು ಬೆಳೆ ಬೆಳೀತಾ ಇರುವಂತಹ ಬೆಳೆಗಳು, ಹಾಲು ಮತ್ತೊಂದು ಎಲ್ಲರಲ್ಲೂ ಕೂಡ ದರ ಇಳಿಕೆ ಆಗೋದ್ರ ಜೊತೆಗೆ ಇಲ್ಲಿಯ ಒಂದು ರೈತರ ಪರಿಸ್ಥಿತಿ ದುಸ್ತರ ಆಗ್ತದೆ ಅಂತಕ್ಕಂಥದ್ದು. ರಾಜ್ಯದಲ್ಲಿ ಏನು ನಡೆಯುತ್ತೆ ಆ ರಾಜ್ಯದ ಚಳುವಳಿಗಳಿಗೆ ನಮ್ಮ ಸಂಘಟನೆ ಏನು ಕರ್ನಾಟಕ ರಾಜ್ಯ ರೈತ ಸಂಘ, ಹಸಿರು ಸೇನೆಯ ಬೆಂಬಲ ಇದೆ ಅಂತಕ್ಕಂಥ ಸಮಯದ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ. ಜಿಲ್ಲೆಯಲ್ಲಿ ವಜಾಗೊಂಡಿರುವ ನಮೂನೆ 47 ಪ್ಲಾಂಟೇಶನ್ ಅರ್ಜಿಗಳಿಗೆ ಹಕ್ಕುಪತ್ರ ವಿತರಿಸಬೇಕು. ಏನಾಗಿದೆ, 40 ಪ್ಲಾಂಟೇಶನ್ ಜಮೀನುಗಳಿಗೆ ಫಾರ್ಮ್ 57 ಹಕ್ಕುಪತ್ರಗಳನ್ನ ಇವರು ವಿತರಣೆ ಮಾಡ್ತಿಲ್ಲ. ಅದನ್ನ ಲೀಸ್ ಕೊಡ್ತೀವಿ ಹಾಗೆ ಅಂತ ಹೇಳ್ತಿದ್ದಾರೆ. ಲೀಸ್ ಕೊಡೋದು ಯಾರಿಗೆ ಅಂತಂದ್ರೆ, ಏನು ಒಂದು ಭೂಮಿಯನ್ನು ಇಟ್ಕೊಂಡು ಭೂ ಸುಧಾರಣಾ ಕಾಯ್ದೆ ಅನ್ನುವ ಭೂಮಿನ ಇಟ್ಕೊಂಡು ಹೆಚ್ಚುವರಿಯಾಗಿ ಮಾಡಿದಂಥವ್ರದ್ದು ಒತ್ತುವರಿ ಭೂಮಿ, ಅದನ್ನ ಲೀಸ್ ಕೊಡೋದು ಬೇರೆ ವಿಚಾರ. ಆದ್ರೆ 1 ಗುಂಟೆ ಭೂಮಿ ಇಲ್ಲದೆ ಇರೋರು ಜಮೀನನ್ನ ಉಳ್ಕೊಂಡಿರುವಾಗ ಅವರಿಗೆ ಭೂ ಸುಧಾರಣಾ ಕಾಯ್ದೆ ಅನ್ವಯ 4 ಎಕರೆ 38 ಗುಂಟೆ ಒಳಗಡೆ ಏನಾದ್ರು ಇದ್ರೆ ಅವರಿಗೆ ಅದನ್ನ ಹಕ್ಕುಪತ್ರ ವಿತರಣೆ ಮಾಡಬೇಕು. ಅದೊಂದು ಕೂಡ ಹಕ್ಕೊತ್ತಾಯದೊಳಗಡೆ ಅದು ಕೂಡ ಪ್ರಮುಖವಾದಂತಹ ವಿಷಯ. ಹಾಗೆ ನಮೂನೆ 50 ಮತ್ತು 53ರಲ್ಲಿ ಮಂಜೂರಾದ ರೈತರ ಸಾವಿರಾರು ಮಂಜೂರಿ ವಜಾ ಮಾಡಿದ್ದು ಮರುಸಮೀಕ್ಷೆ ಮಾಡಿ ಅರ್ಹರ ಖಾತೆ ಪುನರ್ ಸ್ಥಾಪಿಸಬೇಕು. ಯಾವ ಅಕ್ರಮ ಮಂಜೂರಿ ಆಗಿರ್ತವೆ ಅಂಥದ್ದು ಯಾವ ಪ್ರಕರಣ ಇದೆಲ್ಲ ಸಂಬಂಧಪಟ್ಟಂತೆ ಸರ್ಕಾರಿ ಅಧಿಕಾರಿಗಳು ಮಾಡಿರ್ತಕ್ಕಂಥದ್ದು. ಅವರು ಎಲ್ಲ ಸಾರಾಸರಿಟಾಗಿ ಅದನ್ನ ವಜಾ ಮಾಡಿದ್ದಾರೆ. ಆದರೆ ಕೆಲವರು ಅರ್ಹರಿರ್ತಕ್ಕಂಥವರು ಅರ್ಜಿಗಳು ಕೂಡ ಇದರೊಳಗಡೆ ಸೇರ್ಕೊಂಡಿದ್ದಾರೆ. ಅದನ್ನ ಒಂದು ಸಮೀಕ್ಷೆ ಮಾಡಿಬಿಟ್ಟು ಅದನ್ನ ಖಾತೆಯನ್ನು ಯಾರು ಅರ್ಹರಿದ್ರು ಅವ್ರನ್ನ ಪುನರ್ಸ್ಥಾಪನೆ ಮಾಡಬೇಕು ಅಂತಕ್ಕಂಥ ಒಂದು ಒತ್ತಾಯ ಕೂಡ ಇದೆ. ಹಾಗೆ ಇವೆಲ್ಲ ಜಿಲ್ಲಾ ಮಟ್ಟದ ಸಮಸ್ಯೆಗಳಾಗಿದೆ. ಕಾಡು ಪ್ರಾಣಿಗಳಿಂದ ಬೆಳೆ ಹಾನಿಯಾಗದಂತೆ ಅರಣ್ಯ ಇಲಾಖೆ ಕ್ರಮ ಕೈಗೊಳ್ಳಬೇಕು. ಹಾನಿಯಾದ ಬೆಳೆಗೆ ವೈಜ್ಞಾನಿಕ ಪರಿಹಾರ ನೀಡಬೇಕು. ಒಂದು ಬೆಳೆ ಹಾನಿಗೆ ಯಾವುದೇ ರೀತಿಯಾದಂತಹ ಒಂದು ಬೆಳೆ ಹಾನಿ ತಡೆಯುವಂತ ಯಾವುದೇ ರೀತಿಯಾದ ಕ್ರಮ ಕೈಗೊಳ್ತಾ ಇಲ್ಲ. ಏನಾಗ್ತಿದೆ, ರೈತರುಗಳು ವರ್ಷ ಇಡೀ ಯಾವುದೋ ಬ್ಯಾಂಕ್ಗಳಿಂದ ಸಾಲ ಮಾಡಿ ತಂದಲ್ಲಿ ಬೆಳೆ ಹಾಕಿರ್ತಾರೆ. ಅದು ನಾಶ ಆದಾಗ ಅದ್ರ ಬಗ್ಗೆ ಎಷ್ಟು ಆ ರೈತನ ಪರಿಸ್ಥಿತಿ, ಆ ಜೀವನ ಪರಿಸ್ಥಿತಿ ಏನಾಗ್ಬೋದು, ಅವ್ನು ಸಾವಿಗೆ ಶರಣಾಗ್ತಕ್ಕಂಥ ಸ್ಥಿತಿ ಎದುರಾಗ್ಬೋದು. ಅಂತ ಸಂದರ್ಭದಲ್ಲಿ ಆತನಿಗೆ ಅಟ್ಲೀಸ್ಟ್ ಆ ಬೆಳೆ ಹಾನಿಯನ್ನ ಇವತ್ತಿನ ವೈಜ್ಞಾನಿಕ ಬೆಲೆಯಂತೆ ನೀಡಬೇಕು. ಯಾವುದೋ ಒಂದು 10 ವರ್ಷದ 5 ವರ್ಷದ ಹಿಂದಿನ ಯಾವುದೋ ಸ್ಲ್ಯಾಬ್ ಅಲ್ಲಿ ಕೊಡ್ತಾ ಇದ್ದಾರೆ. ಅದು ಏನು ಬರೀ ಬಿತ್ತನೆ ಬೀಜಕ್ಕೂ ಸಾಕಾಗದಿರೋವಷ್ಟು ಹಣವನ್ನು ನೀಡಿದ್ದಾರೆ. ಇದರಿಂದ ಕೂಡ ರೈತ ಸಾಲಗಾರನಾಗ್ತಂದ್ರೆ ಆ ಒಂದು ಕೃಷಿಯಿಂದ ಪಲಾಯನ ಮಾಡತಕ್ಕಂತಹ ಒಂದು ವ್ಯವಸ್ಥೆ ನಿರ್ಮಾಣ ಆಗುತ್ತೆ ಅಂತಕ್ಕಂಥದ್ದನ್ನು ಕೂಡ ಇಲ್ಲಿ ಗಮನ ಹರಿಸಲಾಗಿದೆ. ಹಾಗೆ ಬಯಲು ಸೀಮೆ ರೈತರಿಗೆ ನೀರಾವರಿ ಯೋಜನೆಗಳನ್ನು ರೂಪಿಸಬೇಕು. ಈಗೇನು ಇವತ್ತು ಸಕರಾಪಟ್ಟಣ ಭಾಗದಲ್ಲಿ ಕೆಲವು ಕೆರೆಗಳಿಗೆ ನೀರು ತುಂಬಬೇಕು ಬೈಲಾಪುರ ಒಟ್ಟಿಂದ ಅಂತಕ್ಕಂಥ ಎಲ್ಲ ವಿಚಾರಗಳು ಇತ್ತು. ಅವುಗಳು ಯಾವನ್ನೂ ಕೂಡ ಅದು ಸಕಾರಾತ್ಮಕ ಇನ್ನು ಮಾಡಿಲ್ಲ. ಹಾಗೆಯೇ ಮಳನೂರು ಏತ ನೀರಾವರಿ ಯೋಜನೆ ಕೂಡ ಅಲ್ಪ ಸ್ವಲ್ಪ ಕಾಮಗಾರಿಗಳಿದೆ, ಅದನ್ನು ಪೂರ್ಣಗೊಳಿಸ್ತಾ ಇಲ್ಲ. ಹಾಗಾಗಿ ನೀರಾವರಿ ಯೋಜನೆಗಳಿಗೆ ಬಹುಮುಖ್ಯವಾಗಿ ಪ್ರಾಮುಖ್ಯತೆ ಕೊಡಬೇಕು ಅಂತಕ್ಕಂಥದ್ದು ಕೂಡ ನಮ್ಮ ಒತ್ತಾಯ ಆಗಿದೆ. ಮತ್ತು APMC ಮಾರುಕಟ್ಟೆಯಲ್ಲಿ ತರಕಾರಿ ಹರಾಜು ಪ್ರಕ್ರಿಯೆ ಪ್ರಾರಂಭಿಸಬೇಕು. ಟೊಮೊಟೊ ಒಂದು ನಡೀತಾ ಇದೆ, ಬೇರೆದನ್ನೆಲ್ಲ ಹಾಗೆ ಅವಾಯ್ಡ್ ಮಾಡ್ತಾ ಇದ್ದಾರೆ. ಮತ್ತೆ ರೈತರ ಕಟ್ಟೆಗಳನ್ನು ಅತಿಕ್ರಮ ಮಾಡ್ಕೊಂಡಿದ್ದಾರೆ ಕೆಲವು ವ್ಯಾಪಾರದಾರರು, ಅದನ್ನು ತೆರವುಗೊಳಿಸಬೇಕು ಅಂತಕ್ಕಂಥದ್ದು ಕೂಡ ಒತ್ತಾಯ ಆಗಿದೆ. ಮಸಗಲಿ ಅರಣ್ಯ ಸಂತ್ರಸ್ತರಿಗೆ ಪರಿಷ್ಕೃತ ಹೆಚ್ಚಿನ ಪರಿಹಾರ ಪಾವತಿಸಬೇಕು. ಅಂದ್ರೆ ಅಲ್ಲಿ ಅರಣ್ಯ ವ್ಯಾಪ್ತಿಯಲ್ಲಿದ್ದಂತಕ್ಕಂಥವ್ರನ್ನ ಏನ ಸ್ಥಳಾಂತರ ಮಾಡಬೇಕು ಅಂತ ಹೇಳಿ ಅವರಿಗೆ ಒಂದು ಪರಿಹಾರ ನಿಗದಿ ಮಾಡಲು ಅದು ಒಂದು ಸರಿಯಾದಂತಹ ಮೌಲ್ಯಮಾಪನ ಆಗಿಲ್ಲ. ಅದನ್ನು ಪರಿಷ್ಕರಣೆ ಮಾಡಿಕೊಡ್ಬೇಕು ಅಂತ ಹೇಳಿ ಆ ಭಾಗದ ರೈತರುಗಳು ಇವತ್ತಿಗೂ ಕೂಡ ಹೋರಾಟ ಮಾಡ್ತಿದ್ದಾರೆ, ಮನವಿಗಳನ್ನು ಸಲ್ಲಿಸ್ತಾ ಇದ್ದಾರೆ. ಅದನ್ನು ಕೂಡ ಈ ಹಕ್ಕೊತ್ತಾಯ ತಗೊಂಡಿದ್ವಿ. ಮತ್ತೆ ಅವರಿಗೆ ಅಲ್ಲಿಂದ ಏನು ಸ್ಥಳಾಂತರ ಮಾಡ್ತಾರೆ ಅವ್ರಿಗೆ ಇಂದಾವಳಿ ಗ್ರಾಮಸ್ಥರ 33 ನಿವೇಶನಕ್ಕಾಗಿ ಕಾಯ್ದಿರಿಸುವ ಭೂಮಿ. ಸುದ್ದಿಗೋಷ್ಠಿಯಲ್ಲಿ ಲೋಕೇಶ್ ಹಿರೇಮಗಳೂರು, ರಾಮೇಗೌಡ ಮುಂತಾದವರು ಉಪಸ್ಥಿತರಿದ್ದರು.